ದಾರಿಯಲ್ಲಿ ಏನಾದರೂ ತೊಂದರೆ ಆಗಿರ್ಬೋದು. ಬರಲಿ ಬರಲಿ, ಕಾಯೋಣ ಇನ್ನ ಸ್ವಲ್ಪ. ಬರುವುದು ಸ್ವಲ್ಪ ತಡವಾಯಿತು ಅಂತ ಬೇಸರವಿ? ಅದು ಆಗಲ್ಲ ಸುಮ. ಇವತ್ತು ಸುಮ, ನೀನು ನಿನ್ನ ತಂದೆಯವರ ಹತ್ರ ನಮ್ಮ ಮದುವೆ ವಿಚಾರ ಮಾತಾಡಲೇಬೇಕು. ಸುಮ, ಇವತ್ತೇನೇ ಆಗಲಿ ನಾನು ನನ್ನ ಅಣ್ಣ ಅತ್ತಿಗೆರ ಹತ್ರ ನಮ್ಮ ಮದುವೆ ವಿಚಾರ ಮಾತಾಡೇ ತೀರ್ತೀನಿ ಸುಮ, ಮಾತಾಡೇ ತೀರ್ತೀನಿ. ಅಯ್ಯೋ, ಅದಕ್ಕೆ ಮನಸ್ಸಿಗೆ ಬೇಜಾರು ಮಾಡ್ಕೊಂಡಿದ್ದೀರ. ಇವತ್ತೇ ನನ್ನ ತಂದೆ ಹತ್ರ ನಮ್ಮ ಮದುವೆ ವಿಷಯ ಮಾತಾಡ್ತೀನಿ, ಓಕೆನಾ? ಸುಮ, ನಿಮ್ಮ ತಂದೆಯವರು ನಮ್ಮಿಬ್ಬರ ಮದುವೆಗೆ ಒಪ್ಪುತ್ತಾರೆ ತಾನೆ? ಅಕಸ್ಮಾತ್ ಅವರು ಒಪ್ಪದೆ ಹೋದ್ರು ಅವರನ್ನ ನಾನು ಒಪ್ಪಿಸ್ತೀನಿ. ಯಾಕೆ ಅನುಮಾನವೇ? ಅದು ಹಾಗಲ್ಲ ಸುಮ. ಬಾನೆತ್ತರದಲ್ಲಿರುವ ನೀವೆಲ್ಲಿ, ಈ ಭೂಮಿ ಮೇಲಿರುವ ನಾವೆಲ್ಲಿ? ನಮಗೂ ನಿಮಗೂ ಅಜಗಜಾಂತರ ವ್ಯತ್ಯಾಸವಿದೆ ಸುಮ, ಅಜಗಜಾಂತರ ವ್ಯತ್ಯಾಸವಿದೆ. ನೀವು ಶ್ರೀಮಂತರು, ಮೇಲಾಗಿ ದೊಡ್ಡ ರಾಜಕಾರಣಿಗಳು, ನಾನೊಬ್ಬ ಬಡ ಕುಟುಂಬದ ರೈತಾಪಿ ಯುವಕ. ಅದಕ್ಕೆ ಕೇಳಿದೆ. ಅಂದ್ರೆ ನೀವು ಹೇಳುವ ಮಾತು ನೋಡಿದ್ರೆ ಶ್ರೀಮಂತರಷ್ಟೇ ಮನುಷ್ಯರು, ಬಡವರು ಮನುಷ್ಯರಲ್ಲ ಅಂತ ಹೇಳ್ತಾ ಇದ್ಯಾ? ನೋಡು, ಈ ಪ್ರೀತಿಯಲ್ಲಿ ಬಡವ ಶ್ರೀಮಂತ ಇರುವ ಭೇದ ಭಾವವೇ ಇರುವುದಿಲ್ಲ. ಯಾಕೆ ಶ್ರೀಮಂತ ಹುಡುಗಿಯನ್ನ ಬಡವರು ಮದುವೆ ಆಗ್ಬಾರ್ದು ಅಂತ ಇತಿಹಾಸದಲ್ಲಿ ಏನಾದ್ರೂ ಬರ್ದಿಟ್ಟಿದೆ ಜಗದೀಶ್? ನಿನ್ನನ್ನ ಒಂದು ದಿನ ನೋಡದೇ ಇದ್ರೆ ನನ್ನ ಮನಸ್ಸಿಗೆ ಎಷ್ಟು ನೋವಾಗುತ್ತದೆ ಸುಮ. ನದಿಯು ಸಾಗರವನ್ನು ಸೇರದೇ ಇರಬಹುದು, ತುಂಬಿಯು ಹೂವನ್ನು ಸ್ಪರ್ಶಿಸಲಿರಬಹುದು, ಆದರೆ ನನ್ನ ಆತ್ಮಕ್ಕೆ ಮಾತ್ರ ಸಾಧ್ಯನೇ ಇಲ್ಲ ಸುಮ, ಸಾಧ್ಯನೇ ಇಲ್ಲ. ಏನು ಜಗದೀಶ್, ಇಂದು ನಿಮ್ಮ ಬಾಯಿಂದ ನದಿ, ಹೂವು, ಸಾಗರ ಅಂತ ಬರ್ತಾ ಇದೆಯಲ್ಲ? ಸುಮ, ನಾನೇನು ಹೇಳುತ್ತಿಲ್ಲ ಸುಮ. ಕೆಲವೊಮ್ಮೆ ಆಕಸ್ಮಿಕ ವಿಚಾರಗಳು ಮನಸ್ಸಿನ ಅಂತರಾಳದಿಂದ ಹೊರಹೊಮ್ಮುತ್ತವೆ ಸುಮ. ಮನಸ್ಸಿನ ಸುಪ್ತ ಬಯಕೆಗಳನ್ನು ಹತೋಟಿಯಲ್ಲಿ ಹಿಡಿದಿಟ್ಟುಕೊಳ್ಳಲು ನನ್ನಿಂದಾಗುತ್ತಿಲ್ಲ ಸುಮ, ನನ್ನಿಂದಾಗುತ್ತಿಲ್ಲ. ಜಗದೀಶ್, ನಿಮ್ಮಲ್ಲಷ್ಟೇ ಭಾವನೆಗಳು, ವಿಚಾರಗಳು ಇದ್ದಾವೆ ಅಂತ ತಿಳಿದುಕೊಂಡಿದ್ದೀರ. ಪ್ರತಿಯೊಬ್ಬರಲ್ಲಿ ತಮ್ಮದೇ ಆದ ಭಾವನೆಗಳು ತಮ್ಮ ಅಂತರಂಗದಲ್ಲಿ ಉಳಿದುಕೊಂಡಿದೆ ಜಗದೀಶ್. ಸುಮ, ಎಲ್ಲರ ಭಾವನೆ ಬೇರೆ, ನನ್ನಲ್ಲಿ ಅವಿತುಕೊಂಡಿರುವ ಭಾವನೆಯೇ ಬೇರೆ ಸುಮ. ಸುಮ, ನಿನ್ನಂತ ಕೋಮಲಾಂಗಿಯನ್ನು ನನ್ನ ಹೃದಯದ ಅರಮನೆಯಿಂದ ದೂರ ಮಾಡಿಕೊಂಡು ನನ್ನ ತನುವನ್ನು ನಾನೇ ಘಾಸಿ ಮಾಡಿಕೊಳ್ಳಲಾರೆ ಸುಮ, ನಾನೇ ಘಾಸಿ ಮಾಡಿಕೊಳ್ಳಲಾರೆ ಸುಮ. ನಿನ್ನ ಪ್ರೇಮದಲ್ಲಿ ನನ್ನ ಅಭಯದ ಜಗದೀಶ್, ಜಗದೀಶ್, ಅದು ಅಲ್ಲಿ ನೋಡು ಜಗದೀಶ್, ಆ ಮರದಲ್ಲಿ ಹಕ್ಕಿ ಪಕ್ಷಿಗಳು ಕೂತು ಎಷ್ಟೊಂದು ಸುಂದರವಾಗಿ ಸಲ್ಲಾಪ ಆಡ್ತಾ ಇರ್ತದೆ ಸುಮ. ಈ ನಿಸರ್ಗದಲ್ಲಿರುವ ಪ್ರತಿಯೊಂದು ಜೀವಿಗಳು ಒಂದಕ್ಕೊಂದನ್ನು ಆಶ್ರಯಿಸಿ ತಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ಳುವುದು ಸಹಜ ಸುಮ, ಸಹಜ. ಅದು ಅಲ್ಲಿ ನೋಡು ಸುಮ, ಆ ಅದೆಲ್ಲ ನಿಸರ್ಗವಾದ ಸಹಜ ಗುಣ. ಅದಕ್ಕಾಗಿಯೇ ಸುಮ, ಈ ಸುಮ ಎಂಬ ಸುಮದ ಮಕರಂದವನ್ನು ಇರಲು ದುಂಬಿಯಾಗಿ ಜಗದೀಶ ಬಂದಿದ್ದಾನೆ. ಕಮಾಂಡ್ ಸುಮ, ಕಮಾಂಡ್. ಯಾಕೆ ಟೈಮ್ ವೇಸ್ಟ್ ಮಾಡ್ತೀಯ? ಕಮಾಂಡಿಯ ಜನ ಎಲ್ಲ ನಮ್ಮನ್ನೇ ನೋಡ್ತಾ ಇದ್ದಾರೆ ಗೊತ್ತಾ ಸುಮ. ನಮಗೇನು ಇದು ಹೊಸತಲ್ಲ ಬಾ ಸುಮ. ಈ ಪ್ರೇಮ ಲೋಕದ ಅರಮನೆಯಲ್ಲಿ ನೀನೇ ತಾರೆ, ನಾನೇ ನಾನು ತಾರೆ ಇಲ್ಲ ನೀವು ಚಂದ್ರನಾದ್ರೆ ನಿಮ್ಮ ಹಿಂದೆ ಬರುವ ಚಂದ್ರ ಚಕೋರಿಯ ಪಕ್ಷಿ ಅಂತ ಚಾಳೆ ನಾನು.